ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೈಟು ಸಹ ಬೀಚಲ್ಲೇ ಇದ್ದೀನಿ. ಸೊ ಒಂದ್ ಸ್ವಲ್ಪನೂ ಸಹ ನನಗೆ ಬೋರ್ ಅನ್ನಿಸ್ಲೇ ಇಲ್ಲ. ಒಬ್ಳೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬೀಚ್ ಮುಂದೆ ಕುತ್ಕೊಂಡು ಆ ಆನಂದನ ಮಾತಲ್ಲಂತ ಹೇಳೋದಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಬೀಚಲ್ಲೆಲ್ಲ ಓಡಾಡ್ಬಿಟ್ಟು ನೆಕ್ಸ್ಟ್ ನನ್ನ ರೂಮ್ ಬಂದೆ. ಸೊ ನಾನು ತಗೊಂಡಿರುವಂತ ಕಾಟೇಜ್ ಹೀಗಿದೆ ನೋಡಿ. ಬೀಚ್ ಮುಂದೆನೆ ಇದು ವ್ಯೂ. ಒಬ್ಳೆ ಅಲ್ವಾ, ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಬಟ್ ಆದ್ರೂ ಸಾಧ್ಯವಾದಷ್ಟು ಮಾಡಿದೀನಿ. ನನ್ನ ಕಾಟೇಜ್ ಮುಂದೆ 2 ಚೇರ್ ಕೊಟ್ಟಿದ್ದಾರೆ, ಯಾಕಂದ್ರೆ ಊಟ ಮಾಡ್ತಾ ಬೀಚ್ ನ ನೋಡೋದಕ್ಕೆ. ಆಮೇಲೆ ಇದು ನನ್ನ ಕಾಟೇಜ್. ಸೊ ಒಂದು ಕಿಂಗ್ ಸೈಜ್ ಬೆಡ್, AC, ಫ್ಯಾನು, ವಾಟರ್ ಬಾಟಲ್, ಕೆಟಲ್ ಸಹ ಇಟ್ಟಿದ್ದಾರೆ ಹಾಟ್ ವಾಟರ್ಗೆ. ಬಾತ್ರೂಮ್ ಸಹ ಕಂಫರ್ಟ್ ಆಗಿ ಇದೆ, ದೊಡ್ಡದಾಗಿದೆ. ಒಂದು ಫ್ಯಾಮಿಲಿಲಿ ಆರಾಮಾಗಿ ಇರ್ಬೋದು ನೋಡಿ. ಇಲ್ಲೊಂದು ಅನೇಕ ಗಿಡನು ಸಹ ಇಟ್ಟಿದ್ದಾರೆ. ತುಂಬಾ ಹೈಜಿನಿಕ್ ಆಗೇ ಇದೆ ವಾಶ್ರೂಮ್, ರೂಮು ಎಲ್ಲವೂ ಸಹ ನೋಡಿ. ಮತ್ತೆ ಒಂದು ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತಗೊಂಡು ಮತ್ತೆ ನಾನು ಸಮುದ್ರದ ಹತ್ರ ಬಂದೆ. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡಿ ಮತ್ತೆ ಸ್ವಿಗ್ಗಿಯಲ್ಲಿ ಊಟನ ಆರ್ಡರ್ ಮಾಡ್ಕೊಂಡೆ. ಒಂದು ಥಾಲಿ ಆರ್ಡರ್ ಮಾಡಿದ್ದೆ. ಸೊ ಊಟ ಮುಗಿಸಿ ಮತ್ತೆ ಸಂಜೆ ಆಯ್ತು. ಈವ್ನಿಂಗ್ಗೆ ಸ್ನಾಕ್ಸ್ ಮತ್ತೆ ಟೀ ಕೊಟ್ಟಿದ್ರು, ಅದನ್ನ ತಿನ್ಬಿಟ್ಟು ನೈಟ್ ಊಟಕ್ಕೆ ಇಲ್ಲೇ ಅರೇಂಜ್ ಮಾಡ್ಕೊಡಿ ಅಂತ ಕೇಳಿದೆ. ಅವರು ಸಹ ಮಾಡ್ಕೊಟ್ರು. ಸೊ ಇಲ್ಲಿ ವರ್ಕರು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ಸೇಫ್ಟಿ ಇದೆ, ಯಾವುದೇ ತರ ನ್ಯೂಸೆನ್ಸ್ ಇಲ್ಲ, ಸೌಂಡ್ ಇಲ್ಲ. ಪ್ರಶಾಂತವಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸಮುದ್ರಕ್ಕೆ ಯಾವುದೇ ತೊಂದರೆ ಇಲ್ಲ. ಆಮೇಲೆ ನೈಟ್ ಊಟಕ್ಕೆ ನಾನು ಫ್ರೈಡ್ ರೈಸ್ ಮತ್ತೆ ಚಿಕನ್ ಕಬಾಬು ಮತ್ತೆ ಒಂದು ವಾಟರ್ ಮಿಲನ್ ಜ್ಯೂಸ್ ತಗೊಂಡೆ. ಆಮೇಲೆ ಊಟ ಮುಗಿಸಿ ಮತ್ತೆ ಸಮುದ್ರದ ಹತ್ರ ಎಲ್ಲ ಓಡಾಡ್ಕೊಂಡು ನೈಟ್ 12 ಗಂಟೆವರೆಗೂ ಇದ್ದು ಆಮೇಲೆ ಮಲ್ಕೊಂಡು ಬೆಳಿಗ್ಗೆ 10 o'clockಗೆ ಇದ್ದೆ. ಮತ್ತೆ ಫ್ರೆಶ್ ಆಗಿ ನನಗೆ 1 ಗಂಟೆಗೆ ಮತ್ತೆ ಬೆಂಗಳೂರಿಗೆ ಬರ್ತಿತ್ತು. ಸೊ ಅಂಬಾರಿ ಉತ್ಸವನೇ ಮತ್ತೆ ಬುಕ್ ಮಾಡ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹೋಗ್ಬೇಕಾದ್ರೆ ಮತ್ತೆ ಜರ್ನಿ ಮಾತ್ರ ಮಸ್ತಾಗಿ ಕಾಣಿಸ್ತು, ಯಾಕಂದ್ರೆ ಮಧ್ಯಾಹ್ನ ಆಗಿರೋದ್ರಿಂದ ನೇಚರು ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಲ್ಲಿ ಟೆಂಪಲ್ಗಳು, ಮತ್ತೆ ಇದು ಹಾಸನ ಸಕಲೇಶ್ಪುರದ ಮೇಲಾಸಿ ಬರುತ್ತೆ, ಹಂಗಾಗಿ ಒಳ್ಳೆ ನೇಚರ್ ವ್ಯೂ ಸಹ ಸಿಕ್ತು. ರಾತ್ರಿ 8 ಗಂಟೆಗೆ ಒಂದು ರೆಸ್ಟೋರೆಂಟ್ ಹತ್ರ ಊಟಕ್ಕೆ ಹಾಕಿದ್ರು. ಸೊ ಊಟದಲ್ಲಿ ನಾನು ದಾಲು ಮತ್ತೆ ರೋಟಿನ ತಗೊಂಡು ಊಟ ಮುಗಿಸಿದೆ. ಇದಾಗಿತ್ತು ನನ್ನ ಮಂಗಳೂರು ಟೂರ್ ಸಣ್ಣ ವಿಶೇಷತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಬಾಯ್.